ಹುಡುಗರು ನಾನು ಒಪ್ಪಿಸ್ತೀನಿ ಮಾಡ್ತೀಯಾ ಅಂದರು. ಸುಮ್ಮನೆ ತಲೆ ಹಿಂಗಲ್ಲ ಅಲ್ಲಾಡಿಸಿದೆ. ಶರ್ಟ್ ಬಿಚ್ಚಿ ಹೋದ್ರು. ಟೀ ಶರ್ಟ್ ಹಾಕ್ಕೊಂಡಿದ್ದೆ. ಶರ್ಟ್ ಬಿಚ್ಚಿದ ತಕ್ಷಣ ಇಮ್ಮಿಡಿಯೇಟಾಗಿ PS ಪ್ರಕಾಶ್ ಅವರು ನೋಡಿದ್ರು. ನನಗೆ ಓಕೆ ಅನ್ನೋ ಥರನೇ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ KCN ಚಂದ್ರ ಅವ್ರ ಮನೆಗೆ ಕಳಿಸಿದ್ರು. ಒಂದ್ಸತಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡು ಅಂತ. ದಿಸ್ ಹೌ ಇಟ್ ಸ್ಟಾರ್ಟೆಡ್. ಅದಾದ್ಮೇಲೆ ಇಟ್ ಹ್ಯಾಸ್ ಬಿಕಮ್ ಒಂಥರ ಹಿಸ್ಟ್ರಿ ಸಿನಿಮಾ, ಸರ್ ಸಿನಿಮಾ ಮಾಡಿದ್ವಿ. ಆ್ಯಂಡ್ ದೆನ್ ಅದಾದ ಸ್ವಲ್ಪ ದಿನ ಗ್ಯಾಪ್ ಇತ್ತು ನನಗೆ. ಅಂಥ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಕ್ಲೈಮ್ಯಾಕ್ಸ್ ನಮ್ಮ ತಂದೆ ಹೇಳಿದ್ರು, ಬಾ ಶೂಟಿಂಗ್ ಅದ್ರ ಬಾ, ನಿನಗೆ ಭಯ ಏನಾದರೂ ಇದ್ದರೆ ಭಯ ಹೊರಟೋಗುತ್ತೆ ಅಂತ ಹೇಳಿದ್ರು. ಸರಿ ಹೋದೆ. ಅಲ್ಲಿ ಕ್ಲೈಮ್ಯಾಕ್ಸ್ 2 ಹುಲಿಗಳು, ಬಾಸು, ಅಂಬರೀಷ್ ಸರ್. ಅದು ಉಗ್ರನ್ನ ಕೀಳೋ ಒಂದು ಸನ್ನಿವೇಶ. ಅವ್ರಿಗೆ ಸ್ವಲ್ಪ ಅಂಬರೀಷ್ ಸರ್ಗೆ ನಿಮ್ಗೆಲ್ರಿಗೂ ಗೊತ್ತು, ಅವ್ರಿಗೆ ಸ್ವಲ್ಪ ಸೇರಣೆ ಕಮ್ಮಿ. ನನಗೆ ಆಗಲ್ಲ ಹೊರಟೋಗ್ದು. ಇವರಿಬ್ಬರು ಮಾತಾಡ್ಕೊಳ್ತಿದ್ದು ಭಾಷೆಯಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ಸೊ ಇವ್ರು ಕಮ್ಮಿ ಇಲ್ಲ, ಅವ್ರು ಕಿರ್ಚಾಡಿದ್ರೆ ಇವರು ಕಿರ್ಚಾಟ. ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಅಯ್ಯೋ ಹಿಂಗೆಲ್ಲ ಇರುತ್ತಾ ಅಂತ ಒಂದು ಭಯ. ಅದಾದಮೇಲೆ ದಟ್ ಈಸ್ ದ ಕ್ರಾಫ್ಟ್ ಅನ್ನೋ, ರಿಯಲ್ ಕ್ರಾಫ್ಟ್ ಅನ್ನೋದನ್ನು ಫಸ್ಟ್ ಅವಾಗಲೇ ನೋಡಿದೆ ನಾನು. ಸೊ ಅವಾಗ ಇವ್ರನ್ನ ನೋಡಿ ಸ್ವಲ್ಪ ಭಯ ಇತ್ತು. ಅದಾದ್ಮೇಲೆ ಬಂದು ಸಿಂಹದ ಮರಿಸೀನ ಶೂಟಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್. ನಮಗೆ ಆ್ಯಕ್ಟಿಂಗೇ ಹೇಳಿದ್ನಲ್ಲ, ಆ್ಯಕ್ಟಿಂಗ್ ಗಂಧನೇ ಇಲ್ಲ. ಫಸ್ಟ್ ಡೇ ಕ್ಲೈಮ್ಯಾಕ್ಸು ಅಳೋದು ಅದು ಬೇರೆ. ಅದರಲ್ಲಿ 5 ಜನ ಹುಡುಗರಲ್ಲಿ ಒಬ್ಬ ಹುಡುಗ ಅವನು ಸತ್ತೋಗಿರ್ತಾನೆ. ಅವನ ಬಾಡಿ ಮುಂದೆ, ಕಾಫಿನ್ ಮುಂದೆ ಅಳಬೇಕು. ಸೊ ನಾವು ಕೂತ್ಕೊಂಡಿದ್ವಿ. ಎಲ್ಲರೂ ಸ್ವಲ್ಪ ಗ್ಲಿಸಿನ್ ಹಾಕೊಂಡ್ರು ಸರ್. ಅಲ್ಲಿ ಬೇಬಿ ಇಂದ್ರ ಮಾತ್ರ ಒಳ್ಳೆ ಆರ್ಟಿಸ್ಟ್, ನಾವೆಲ್ಲ ಸ್ಟಾರ್ಟಿಂಗ್. ಆಮೇಲೆ ಎಷ್ಟೇ ಗ್ಲಿಸಿನ್ ಹಾಕಿದ್ರು ಹುಡುಗರು ನಗಿಸ್ಬಿಡ್ತಾ ಇದ್ರು, ನಕ್ಕಿಬಿಡ್ತಾ ಇದ್ದೆ ನಾನು. ಆಮೇಲೆ ಅವ್ರು ನೋಡಿದ್ರು, ಸರ್ ನೋಡಿದ್ರು, ಒಂದು 2 ಸತಿ 3 ಸತಿ ನಗಬೇಡ ಅಂತ ಹೇಳು, ನಗಬೇಡ ಅಂತ ಹೇಳ್ತಾ ಇದ್ರು. ನಮಗೆ ಆಗಲಿಲ್ಲ, ಗೊತ್ತಿಲ್ಲ ನಾನು ಫಸ್ಟ್ ಟೈಮ್. ಹತ್ರ ಬಂದು ಒಂದು ಬಿಟ್ರು ಕಪಾಳಕ್ಕೆ. ಸರ್ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಒಂದು ಬಿಟ್ಟರು. ಬಿದ್ದ ತಕ್ಷಣ ನನ್ನ ಮುಖನೇ ಚೇಂಜ್ ಆಗಿದ್ದು, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಶಾರ್ಟ್ ತೆಗೀರಿ, ನಾನು ಕರೆಕ್ಟ್ ಆಗಿದೆ, ನೀವು ಶಾರ್ಟ್ ತೆಗೀರಿ ಅಂತ. ಸೊ ಮೊದಲನೇ ದಿನನೇ ಡಿಸಿಪ್ಲಿನ್ ಏನು ಅನ್ನೋದು ನಮಗೆ ಗೊತ್ತಾಯಿತು. ಸೊ ಅದಾದಮೇಲೆ ಈಗ 2025 ಈಗ ನಾನು ಹಂಗೆ ಹಿಂದಕ್ಕೆ ನೋಡಿದ್ರೆ 50 ವರ್ಷ ಅಂತಂದರೆ ಅವರು ಸುಮಾರು 22-23 ವರ್ಷದಲ್ಲೇ ಫಸ್ಟ್ ಡೈರೆಕ್ಷನ್ ಮಾಡಿರ್ತಾರಲ್ವ ಸರ್? 22-23 ವರ್ಷದಲ್ಲಿ ಮಾಡಿರ್ತಾರೆ ಫಸ್ಟ್ ಪಿಕ್ಚರ್ ಡೈರೆಕ್ಷನ್. ನನ್ನ ಸಿನಿಮಾ ಮಾಡುವಾಗ 27 ವರ್ಷ ಇರುತ್ತೆ, 26-27 ಇರುತ್ತೆ ಸರ್ಗೆ. ಸೊ ಅವಾಗಲೇ ಎಂತೆಂಥ ಸಿನಿಮಾಗಳನ್ನು ಸಾರ್ ಮಾಡಿದ್ದಾರೆ. ಗಂಡ ಬೇರುಂಡ, ಮುತ್ತಿನ ಹಾರ, ಎಂತ ಬಂಧನ ಅಂತ ಎಂತೆಂಥ ಸಿನಿಮಾಗಳು. ಸೊ ಈಗಿನ ಕಾಲಕ್ಕೂ ಆಫ್ಟರ್ 50 ಇಯರ್ಸ್ ಈಗ ನೋಡಿದ್ರು ನಾವು, ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ರು, ಬಡ್ಜೆಟ್ ಎಷ್ಟೇ ಜಾಸ್ತಿ ಇದ್ರು, ಆ ಥರ ಪಿಕ್ಚರ್ ಈಗ ಇದುವರೆಗೂ ಬಂದಿಲ್ಲ. ಮಕ್ಕಳನ್ನ ಇಟ್ಟು ಆ ಥರ ಸಿನಿಮಾ ಮಾಡಬೇಕು ಅನ್ನೋದು ಇನ್ನೂ ಬಂದೇ ಇಲ್ಲ. ಸೊ living legend, and sir, you not only introduced me to the film industry, you introduced me to myself and act in me. Thank you so much sir. ನಿಮಗೆ ಹರಿಸೋಷ್ಟು ನಮಗೆ ವಯಸ್ಸು ಇಲ್ಲದೇ ಇದ್ರೂ ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿರಬೇಕು. ಆ್ಯಂಡ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್, ಪ್ರಾಸ್ಪರಿಟಿ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಅವರಿಗೆ ಪ್ರೀತಿಯ ನೆನಪಿನ ಕಾಣಿಕೆ. ಜಯಾ ಬಾದೂರಿ ನಮ್ಮ ಸಿಂಹದ ಮರಿ ಸೈನ್ಯ ನೋಡ್ಬಿಟ್ಟು, ವೈ ಯು ಆರ್ ಕೀಪಿಂಗ್ ದಿಸ್ ಡಬ್ ಇನ್ ಟು ಹಿಂದಿ, ಐ ವಿಲ್ ಗಿವ್ ಯು 100% ಟ್ಯಾಕ್ಸ್ ಫ್ರೀ ಅಂತ. ಸೊ ಡಬ್ ಮಾಡಿ ಹಿಂದಿನಲ್ಲಿ ರಿಲೀಸ್ ಮಾಡಿದ್ವಿ. ಆ ಕಾಲಕ್ಕೇ 5-6 ಕೋಟಿ ವ್ಯಾಪಾರ ಮಾಡ್ಬೋದು. 6 crores ಆಗ ಅದು 100% ಟ್ಯಾಕ್ಸ್ ಫ್ರೀನಲ್ಲಿ. ನಾನು ಪ್ಯಾರಿಸ್ ಫಿಲಮ್ ಫೆಸ್ಟಿವಲ್ಗೆ ಹೋಗಿದ್ದೆ. ಅಲ್ಲಿ ಅರ್ಜುನ್ ಬಂದ ತಕ್ಷಣ ಪ್ಯಾರಿಸ್ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹಂಗೆ ಚಪ್ಪಾಳೆ. ಚೈನಾಗೆ ಹೋಗಿದ್ದೆ, ಚೈನಾದಲ್ಲಿ ಬ್ರೂಸ್ಲಿ ಅಂತ ಕರೀತಾ ಇದ್ರು. ಹಾಗೆ ಅಂದರೆ ಚೈನೀಸ್ ಥರ ಇದ್ದೆ ನೋಡೋಕ್ಕೆ. ಅಲ್ಲ, ಆ ಸ್ಟೈಲು, ಆ ಫೈಟು ಎಲ್ಲನೂ ಆವಾಗ ಬ್ರೂಸ್ಲಿದು ಕ್ರೇಜ್ ಇತ್ತಲ್ಲ, ಆ ಈಕ್ವಲ್ ಆಗಿ ಫೈಟ್ ಮಾಡ್ತಿದ್ರು. ಆದ್ದರಿಂದ
ಅವ್ರ ತಂದೆಯವರ ಆಶೀರ್ವಾದ, ಅವ್ರ ತಾಯಿಯವರ ಆಶೀರ್ವಾದ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಜನತದ ಆಶೀರ್ವಾದ ಜೊತೆಗೆ ಭಾರತೀಯ ಚಿತ್ರರಂಗನೇ ಅವ್ರಿಗೆ ಆಶೀರ್ವಾದ ಮಾಡಿದೆ. ಆದ್ದರಿಂದ ಗುಡ್ ಲಕ್. ಇನ್ನು ಇಟ್ಸ್ ಎ ಗುಡ್ ಜರ್ನಿ ಇಸ್ ದೇರ್, ಡೂ ಇಟ್. ಥ್ಯಾಂಕ್ ಯು. ಸೂಪರ್. ಅವತ್ತು